ಕರುನಾಡು ಸಾಧಕರ ಸಾಗರ, ಪ್ರತಿಭೆಗಳ ಆಗರ. 7 ಕೋಟಿ ಕನ್ನಡಿಗರ ನಡುವೆ ಕೆಲವು ಮಿನುಗುವ ನಕ್ಷತ್ರಗಳನ್ನ ಆರಿಸೋದು. ಒಂದು ಸವಾಲು, ಒಂದು ಸಂಭ್ರಮ, ಜೊತೆಗೆ ಹೆಮ್ಮೆ. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಪ್ರೆಸೆನ್ಸ್ ವರ್ಷದ ಕನ್ನಡಿಗ 2026. Co-presented by White Gold. Co-powered by XLPU College, Guruvayinkere. Reliance Industries. Ice cream partner, Craveman Ice Cream. Health partner, Amrit Noni. Fashion partner, Sulakshmi Silks. Nutrition partner, KMF Nandini. Special partner, Arvind Properties. Yosco. Agri partner, Siddhi Bio. Associate sponsor, The Team Academy. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಾರ್ಡ್ರೋಬ್ ಕರ್ಟಸಿ ಸುಲಕ್ಷ್ಮಿ ಸಿಲ್ಕ್ಸ್. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ 18 ಹಾಗೂ ನ್ಯೂಸ್ 18 ಕನ್ನಡದ ಪರವಾಗಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿಭೆ ಇದ್ದಲ್ಲಿ ಹೊಳೆಯುತ್ತೆ, ಅವಕಾಶ ಸಿಕ್ಕರೆ ಬೆಳಗುತ್ತೆ, ಗೌರವ ಸಿಕ್ಕರೆ ಇತಿಹಾಸ ಆಗತ್ತೆ. ಅಂತ ಇತಿಹಾಸವನ್ನ ವರ್ಷದಿಂದ ವರ್ಷಕ್ಕೆ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ನ್ಯೂಸ್ 18 ಕನ್ನಡ ವಿಶೇಷ ವೇದಿಕೆಯಲ್ಲಿ ವರ್ಷದ ಕನ್ನಡಿಗ ಕಾರ್ಯಕ್ರಮ. ಇದೊಂದು ಕಾರ್ಯಕ್ರಮವಲ್ಲ, ನಾಡಿನ ಗೌರವ ಎತ್ತಿ ಹಿಡಿದು ಸಾಧನೆಯನ್ನ ಸಂಭ್ರಮಿಸುವಂತ ಕ್ಷಣ. ನಾಡು, ನುಡಿ, ಸಂಸ್ಕೃತಿ, ಕಲೆ, ವಿಜ್ಞಾನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಕೆಲಸದ ಪ್ರಭಾವದಿಂದ ಪ್ರೇರಣೆ ಆದವರು ಈ ಸಾಧಕರು. ಸಾಧಕರ ಈ ಹೋರಾಟಕ್ಕೆ, ಈ ನಿಸ್ವಾರ್ಥ ಸೇವೆಗೆ, ಆ ಕಠಿಣ ಪರಿಶ್ರಮಕ್ಕೆ ಬೆಲೆ ಕಟ್ಟಲಾಗದದ್ದು. ಇವತ್ತು ನಮ್ಮೊಂದಿಗೆ ಸಾಧಕರು ಇದ್ದಾರೆ. ಅವರನ್ನ ಸನ್ಮಾನಿಸುವಂತ ಕೆಲಸ ಆಗಬೇಕಾಗಿದೆ. ಪ್ರತಿಯೊಬ್ಬ ಸಾಧಕನ ಹಿಂದೆನೂ ಕೂಡ ಒಂದೊಂದು ರೋಚಕ ಕಥೆ ಇದೆ. ಬದುಕಿನ ಉದ್ದಕ್ಕೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದು, ಸಹಿಸಿಕೊಂಡು, ಅವಮಾನವನ್ನ ಕೂಡ ಮೀರಿ, ಸೋಲನ್ನು ಕೂಡ ಎದುರಿಸಿ, ಮೆಟ್ಟಿ ನಿಂತು ಸಾಮ್ರಾಜ್ಯವನ್ನ ಕಟ್ಟಿ ತಮ್ಮದೇ ಆದಂತ ಕೊಡುಗೆಯನ್ನ ಸಮಾಜಕ್ಕೆ ನೀಡಿದ್ದಾರೆ. ಆ ಸಾಧಕರ ಯಶಸ್ಸು ಅವರೊಬ್ಬರದ್ದೇ ಅಲ್ಲ, ಒಂದು ಕುಟುಂಬದ ಹೆಮ್ಮೆ, ಒಂದು ಸಮಾಜದ ಗೌರವ, ಒಂದು ರಾಜ್ಯದ ಕೀರ್ತಿ. ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಯುವ ಪೀಳಿಗೆಗೆ ದಾರಿದೀಪವಾಗಿ ಕರುನಾಡೆ ಮೆಚ್ಚುವ ಆ ಕಣ್ಮಣಿಗಳನ್ನು ಸಂಭ್ರಮಿಸುವ ಹೆಮ್ಮೆಯ ಗೌರವದ ಹಬ್ಬ ನಿಮ್ಮ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ 2026. ವರ್ಷದ ಕನ್ನಡಿಗ. ಈ ಆಯ್ಕೆ ಪ್ರಕ್ರಿಯೆ ನಿಜಕ್ಕೂ ಒಂದು ಸವಾಲು. ನಮ್ಮ ಜೂರಿ ಟೀಮ್ ಇದನ್ನ ಯಶಸ್ವಿಯಾಗಿ ನಿಭಾಯಿಸಿದೆ ಅಂತ ಭಾವಿಸ್ತಾ, ಈ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು, ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸೋದಕ್ಕೆ ವೇದಿಕೆ ಮೇಲೆ ಇದೀಗ ನ್ಯೂಸ್ 18 ಕನ್ನಡದ ಎಡಿಟರ್ ಶ್ರೀ ಹರಿಪ್ರಸಾದ್. ಎಲ್ರಿಗೂ ಆದರದ ಸ್ವಾಗತ. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಪ್ರಶಸ್ತಿಯ ಪ್ರಧಾನ ಸಮಾರಂಭ ಇವತ್ತು ನಡೀತಾ ಇದೆ. ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮೆಲ್ಲ ಕನ್ನಡದ ಪ್ರೇಕ್ಷಕರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಅನೇಕ ಗಣ್ಯರನ್ನ ನಾವು ವರ್ಷದ ಕನ್ನಡಿಗ ಪ್ರಶಸ್ತಿಯ ಮೂಲಕ ಗೌರವಿಸುವಂತಹ ಕೆಲಸವನ್ನ ಕಳೆದ 25 ವರ್ಷಗಳಿಂದ ನಮ್ಮ ನೆಟ್ವರ್ಕ್ ಮಾಡ್ತಾ ಬಂದಿರುವಂಥದ್ದು. ಅದರ ಮುಂದುವರಿದ ಭಾಗವಾಗಿ 2026ರ ಸಾಲಿನ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ನೀಡುವಂತಹ ಕಾರ್ಯಕ್ರಮ ಇವತ್ತು ಇಲ್ಲಿ ಆಯೋಜನೆಗೊಂಡಿದೆ. ಪ್ರಶಸ್ತಿ ವಿಜೇತರು, ಪ್ರಶಸ್ತಿ ಪುರಸ್ಕೃತರು ಅವರೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕನ್ನಡದ ನಾಡು, ನುಡಿ ವಿಚಾರಗಳಿಗೆ ಬಂದಾಗ ನ್ಯೂಸ್ 18 ಕನ್ನಡ ನಿರಂತರವಾಗಿ ಜನರ ಪ್ರತಿಧ್ವನಿಯಾಗಿ ಕೆಲಸ ಮಾಡಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮೆಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ವರ್ಷದ ಕನ್ನಡಿಗ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಇರುವಂತಹ ಸಾಧಕರನ್ನ ಗುರುತಿಸುವಂತಹ ಒಂದು ಪ್ರಕ್ರಿಯೆ. ಇದಕ್ಕಾಗಿ ಒಂದು ಜೂರಿ ಪ್ಯಾನಲ್ ಅನ್ನು ಮಾಡಿ ಆ ಜೂರಿ ಪ್ಯಾನಲ್ ಮೂಲಕವಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಮೊದಲಿಗೆ ನಿಮಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೂರಿ
ಸಮಿತಿ ಯಾವ ಸ್ವರೂಪದಲ್ಲಿ ಈ ಆಯ್ಕೆಯನ್ನು ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಿರುಚಿತ್ರವನ್ನು ತೋರಿಸ್ತೀನಿ. ನೆಟ್ವರ್ಕ್ 18 ದೇಶದ ಅತಿ ದೊಡ್ಡ ಸುದ್ದಿ ಜಾಲ. ನಿಷ್ಪಕ್ಷಪಾತ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು. 15 ಭಾಷೆಗಳು, 26 ರಾಜ್ಯಗಳು, 1200ಕ್ಕೂ ಹೆಚ್ಚು ವರದಿಗಾರರು, 67 ಕೋಟಿಗೂ ಹೆಚ್ಚಿನ ವೀಕ್ಷಕರನ್ನು ಹೊಂದಿರೋ ಭಾರತದ ನಂಬರ್ 1 ನೆಟ್ವರ್ಕ್. ಈ ನೆಟ್ವರ್ಕ್ 18 ಹೆಮ್ಮೆಯ ಪ್ರಸ್ತುತಿನೇ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯ ಪರ ಗಟ್ಟಿ ಧ್ವನಿಯಾಗಿರುವ ಕನ್ನಡಿಗರ ಹೆಮ್ಮೆಯ ಸುದ್ದಿವಾಹಿನಿ. ವಸ್ತುನಿಷ್ಠ ವರದಿ ನೀಡುವುದರ ಜೊತೆಗೆ ಜವಾಬ್ದಾರಿಯುತ ಸಮಾಜದ ನಿರ್ಮಾಣವೇ ನ್ಯೂಸ್ 18 ಕನ್ನಡದ ಗುರಿ ಮತ್ತು ಬದ್ಧತೆ. ಇದೇ ಕಾರಣಕ್ಕಾಗಿ ಸಮಾಜದ ಶ್ರೇಯೋಭಿವೃದ್ಧಿಗೆ ಕೊಡುಗೆ ನೀಡಿದ ಮಹನೀಯರನ್ನ ಗುರುತಿಸಿ ಗೌರವಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಈ ಮಣ್ಣಿನಲ್ಲಿ ಅದೆಷ್ಟೋ ಸಾಧಕರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ಕೃಷಿಯಲ್ಲೇ ಹೊಸತನ ತಂದು ಇತರರಿಗೆ ಮಾದರಿಯಾದ ಅನ್ನದಾತರಿದ್ದಾರೆ. ಇಂಥ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಅಪರೂಪದ ಪರಿಕಲ್ಪನೆಗೆ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿ. ನಾಡಿನ ಹಿರಿಯ ಸಾಹಿತಿ GS ಸಿದ್ದರಾಮಯ್ಯ, ಖ್ಯಾತ ಹಾಸ್ಯ ನಟ ಹಾಗೂ ಸಂಗೀತ ನಿರ್ದೇಶಕ ಸಾಧು ಕೋಕಿಲ, ನಟಿ ಶ್ರೀಮತಿ ಪೂಜಾ ಗಾಂಧಿ, ಕೃಷಿ ತಜ್ಞರಾದ ತೇಜಸ್ವಿ ಪಟೇಲ್, ಇಸ್ರೋದ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ LB ಪ್ರಸಾದ್, ಮ್ಯಾಚ್ ಪಾಯಿಂಟ್ ಟೇಬಲ್ ಟೆನಿಸ್ ಅಕಾಡೆಮಿ ಸಂಸ್ಥಾಪಕರಾದ GK ವಿಶ್ವನಾಥ್ ಹಾಗೂ DP ಸತೀಶ್, ಎಡಿಟೋರಿಯಲ್ ಅಡ್ವೈಸರ್ ನೆಟ್ವರ್ಕ್ 18 ಸೌತ್ ಮತ್ತು ಹರಿಪ್ರಸಾದ್ A ಸಂಪಾದಕರು ನ್ಯೂಸ್ 18 ಕನ್ನಡ. ಇವರನ್ನೊಳಗೊಂಡ ಆಯ್ಕೆ ಸಮಿತಿ ಸಾವಿರಾರು ಸಾಧಕರಲ್ಲಿ ಅಣಿಮುತ್ತುಗಳನ್ನು ಹೆಕ್ಕಿ ತೆಗೆದಿತ್ತು. ಸಾಮಾಜಿಕ ನ್ಯಾಯವನ್ನ ಮತ್ತು ಗುಣಾತ್ಮಕತೆಯನ್ನ ಗೌರವಿಸಿದ ರೀತಿಯೊಳಗೆ ಆಯ್ಕೆ ಮಾಡಿದ್ದೀವಿ ಎನ್ನುವ ಸಂತೋಷ ನಮಗಿದೆ. ಅವ್ರು ಯಾರ್ಯಾರು ಇಂಥವ್ರಿಗೆ ಕೊಡೋಣ ಅಂತ ನ್ಯೂಸ್ 18 ಎಲ್ಲ ಆಯ್ಕೆ ಮಾಡ್ಕೊಂಡಿದ್ರಲ್ಲ, ಅದೇ ಉತ್ತಮವಾಗಿದೆ. ಜ್ಯೂರಿಯಲ್ಲಿ ನನಗೆ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ತುಂಬಾ ಸಂತೋಷ ಆಗ್ತದೆ. ಎಲ್ಲ ವಿಭಾಗಗಳಿಂದ ಕರೆಸಿದಂತ ವ್ಯಕ್ತಿಗಳು ಗೌರವ ಪಾತ್ರರಾಗಿದ್ದರಿಂದ ಆಯ್ಕೆ ಪಾರದರ್ಶಕವಾಗಿದೆ. ಎಷ್ಟೋ ಜನರು ಮಾಡಿರೋ ಕೆಲಸಗಳು ಗೊತ್ತಿರೋದಿಲ್ಲ, ಅವ್ರಿಗೊಂದು ರೆಕಗ್ನಿಷನ್ ಕೊಡೋದು ಅದರದ್ದು ಒಂದು ಪ್ರಯತ್ನ. ಪ್ಯಾರಾಮೀಟರ್ಸ್ ಎಲ್ಲ ಫ್ಯಾಕ್ಟರ್ಸ್ ನೋಡಿ ಸೆಲೆಕ್ಟ್ ಮಾಡೋದು, ಎಲ್ಲರೂ ಒಮ್ಮತದಿಂದ ಆಯ್ಕೆಯನ್ನು ಮಾಡಿದ್ರು. ಕರ್ನಾಟಕ ಪ್ರತಿಭೆಗಳ ಆಗರ, ಸಾಧಕರ ಸಾಗರ, 7 ಕೋಟಿ ಕನ್ನಡಿಗರ ನಡುವೆ ಕೆಲವು ಮಿನುಗುವ ನಕ್ಷತ್ರಗಳನ್ನು ಆರಿಸುವುದು ಸವಾಲಿನ ಹಾಗೂ ಸಂಭ್ರಮದ ಕೆಲಸವಾಗಿತ್ತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಯುವ ಪೀಳಿಗೆಗೆ ಮಾದರಿಯಾದ ಆ ಸಾಧಕರ ಬದುಕಿನ ಹಾದಿ, ಸಾಧನೆಯ ಪರಿ ನಿಜಕ್ಕೂ ಕರುನಾಡು ಮೆಚ್ಚುವಂತದ್ದು. ಅಂಥ ಕರುನಾಡಿನ ಕಣ್ಮಣಿಗಳನ್ನು ಗೌರವಿಸುವ ಸಮಯ ಈಗ ನಮ್ಮದಾಗಿದೆ. ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡಿದಂತಹ ಕಾರಣಕ್ಕಾಗಿ ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಇವತ್ತು ನ್ಯೂಸ್ 18 ಕನ್ನಡ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ಕನ್ನಡಿಗರ ಪ್ರೀತಿ, ಕನ್ನಡಿಗರ ಅಭಿಮಾನ, ನಮ್ಮ ಮೇಲೆ ಇಟ್ಟಿರುವಂತಹ ವಿಶ್ವಾಸ. ಆ ವಿಶ್ವಾಸವನ್ನು ಹೀಗೆ ಉಳಿಸ್ಕೊಳ್ತೀವಿ. ಮತ್ತು ಈಗ ವರ್ಷದ ಕನ್ನಡಿಗ ಕಾರ್ಯಕ್ರಮ ಶುರುವಾಗುತ್ತೆ. ವರ್ಷದ ಕನ್ನಡಿಗ ಈ ಒಂದು ಕಾರ್ಯಕ್ರಮವನ್ನ ಸತತವಾಗಿ ನಡೆಸ್ಕೊಂಡು ಬರಲಾಗ್ತಾ ಇದೆ. ಆದರೆ ಇದು ಸುಲಭದ ಮಾತಲ್ಲ. ಕಳೆದ 2 ದಶಕಗಳಿಂದ ಎಲ್ಲರನ್ನು ಗೌರವಿಸುವಂತ, ಸಾಧಕರನ್ನ ಗೌರವಿಸುವಂತ ಕೆಲಸವನ್ನ ನಮ್ಮ ಚಾನೆಲ್ ಮಾಡ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್, SM ಕೃಷ್ಣ, ನಿವೃತ್ತ ಲೋಕಾಯುಕ್ತ N ವೆಂಕಟಾಚಲಯ್ಯ ಅವರು, ಹಿಂದೂಸ್ತಾನಿ ಸಂಗೀತದ ಧ್ರುವ ತಾರೆ ಗಂಗೂಬಾಯಿ ಹಾನಗಲ್, ಡಾಕ್ಟರ್ ಶಿವರಾಜ್ ಕುಮಾರ್, ಇಬ್ರಾಹಿಂ ಸುತಾರ, ಭಾರತ ರತ್ನ CNR ರಾವ್, ದತ್ತಾತ್ರಿ ಸಾಲಗಾಮೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಇನ್ನೂ ಅನೇಕ ಸಾಧಕರಿಗೆ ಗೌರವವನ್ನ ಸಲ್ಲಿಸಿದ್ದೀವಿ ಮತ್ತು ಈ ಪರಂಪರೆಯನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಸಾಧನೆಗೆ ಗಡಿ ಇಲ್ಲ, ಪ್ರತಿಭೆಗೆ ಮಿತಿ ಇಲ್ಲ. ಈ ಗೌರವದ ಹಬ್ಬದಲ್ಲಿ ಈ ವರ್ಷದ ಕನ್ನಡಿಗರು ಯಾರು ಅಂತ ತಿಳಿಯುವಂತ ಸಮಯ ಬಂದಿದೆ ಈಗ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಕರ್ನಾಟಕ ರಾಜಕೀಯದ ಚುನಾವಣಾ ಚಾಣಕ್ಯ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ, ಟಫ್ ಟಾಸ್ಕ್ ಮಾಸ್ಟರ್, ಸಂಘಟನಾ ಚತುರ, 6 ವರ್ಷಗಳಿಂದ KPCC ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವ ಕರ್ನಾಟಕ ರಾಜ್ಯದ ಜನಪ್ರಿಯ ಉಪ ಮುಖ್ಯಮಂತ್ರಿ KPCC ಅಧ್ಯಕ್ಷ ಶ್ರೀ DK ಶಿವಕುಮಾರ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಹಾಗೇನೆ ಶ್ರೀ DP ಸತೀಶ್, ವಿವೇಕ್ ನಾರಾಯಣ್, ಮ್ಯಾನೇಜಿಂಗ್ ಎಡಿಟರ್ ನೆಟ್ವರ್ಕ್ 18, ಹಾಗೇನೆ ಹರಿಪ್ರಸಾದ್. ನಮ್ಮ ಮೊದಲ ಪ್ರಶಸ್ತಿಯ ವಿಭಾಗ ಸಾಹಿತ್ಯ ಕ್ಷೇತ್ರದಲ್ಲಿ
ಯಾರು ಈ ಬಾರಿ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ವೇದಿಕೆ ಮೇಲಿದ್ದಾರೆ ಶ್ರೀಯುತ ಡಿ ಕೆ ಶಿವಕುಮಾರ್, ಹರಿಪ್ರಸಾದ್, ಹಾಗೆಯೇ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಸುಮಂತ್ ಕುಮಾರ್ ಜೈನ್, ಚೇರ್ಮನ್ XLPU ಕಾಲೇಜ್ ಗುರುವಾಯನ್ಕೆರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ರಾಮ್ ಪ್ರಸಾದ್ ಮನೋಹರ್ ಅವರು BWSSB ಚೇರ್ಮನ್, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಸಾಹಿತ್ಯ ಕ್ಷೇತ್ರದಕ್ಕೆ ಇವತ್ತು ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಸಾಹಿತ್ಯದಲ್ಲಿ ಸೇವೆ ಮಾಡ್ತಿರುವಂಥ ಸಿದ್ದಪ್ಪ ಬಿದರಿಯವರನ್ನ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅಭಿನಂದನೆಗಳು ಡಾಕ್ಟರ್ ಸಿದ್ದಪ್ಪ ಬಿದ್ರಿ ಅವರು. ಓದದೇ ಇದ್ರು ಸರಸ್ವತಿ ಅವ್ರ ನಾಲ್ಗೆ ಮೇಲೆ ಇದ್ದಾರೆ. ಜಾನಪದ ಲೋಕದ ಭಂಡಾರ ಡಾಕ್ಟರ್ ಸಿದ್ದಪ್ಪ ಬಿದ್ರಿ ಅವ್ರ ಕುರಿತಾದ ಒಂದು ಕಿರು ಚಿತ್ರ ಇದೆ, ಮೊದಲಿಗೆ ಅದು ನೋಡೋಣ. ವಿಡಿಯೋ ಪ್ಲೀಸ್. ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ, ಕಾಳಿದಾಸನಲ್ಲಿ ಕಾವ್ಯವಾಣಿ ಬನ್ನಿ ನಡೆದು ಮೂಡಿ. ಓದಿದ್ದು 1ನೇ ತರಗತಿ, ಆದರೆ ಸರಸ್ವತಿಯನ್ನೇ ಒಲಿಸಿಕೊಂಡ ಸಂತ. ಕಣ್ಣು ಮಿಟುಕಿಸುವಷ್ಟರಲ್ಲೇ ಕವಿತೆಗಳನ್ನ ರಚಿಸೋ ಹಮ್ಮೀರ. ಇವರೇ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಆಶುಕವಿ ಡಾಕ್ಟರ್ ಸಿದ್ದಪ್ಪ ಬಿದರಿ. ಹಗಲು ರಾತ್ರಿ ನಾಡಿಗೆ ದುಡಿದ ಮನಸ್ಸನ್ನು ಮರ ಕಡದ ಜ್ಞಾನದ ಬಾಚಿಲಿ ಕಟ್ಟಿಗೆ ಕೆತ್ತಿ ಚಿತ್ರ ತೆಗೆದರೆ ಎನ್ ಚಂದ ಐತಿ ಎಳಿವಿನ ಬರ್ರಿಯೋ ಕನ್ನಡ ತೇರ. ರೈತ ಹೋರಾಟದಲ್ಲೂ ಸಕ್ರಿಯ, ಸಾಹಿತ್ಯ ರಚನೆಯಲ್ಲೂ ಬಲುಪ್ರಿಯ. ನುಡಿಮುತ್ತಿನ ಮಾಲೆ, ಜಾನಪದ ಜವಾರಿ ಸೇರಿದಂತೆ 5,000ಕ್ಕೂ ಹೆಚ್ಚು ಕವಿತೆಗಳನ್ನು ರಚಿಸಿದ ಜಾನಪದ ಗಾರುಡಿಗ. ಮಾತಾಡೋ ದೇವರ ಮರ್ತೇವೋ, ನಂಬಿಗೆ ದೇವರ ಕೈ ಬಿಟ್ಟೇವೋ, ಇಲ್ಲದ ದೇವರ ಹುಟ್ಟಿಸೇವೋ, ಅಲ್ಲದ ಊರಿಗೆ ಹೊಂಟೇವೋ, ನಾವಿದ್ದಂಗೆ ಇರ್ತಾವ ನಮ್ಮ ದೇವರು. ತಾಯಿ ತಂದೆಗೆ ನಾವು 9 ಜನ ಮಕ್ಕಳು, 25 ಬುಕ್ಕ ಪ್ರಿಂಟ್ ಆಗಿ ಬಿಡುಗಡೆ ಆಗಬೇಕಾದ್ರೆ ನನ್ನಂಥ ಒಬ್ಬ ಬಡವಗೆ ಎಷ್ಟೋ ಮಂದಿ ಸಹಾಯ ಸಹಕಾರ ಮಾಡಿದರು. ವಿಶಿಷ್ಟ ಶೈಲಿಯ ಆಶು ಕವಿತೆಗಳ ಮೂಲಕ ಡಿಜಿಟಲ್ ಜಗತ್ತಿನಲ್ಲೂ ಸಂಚಲನ ಸೃಷ್ಟಿಸಿದ ಸಿದ್ದಪ್ಪ ಬಿದರಿ ಅವರಿಗೆ ನ್ಯೂಸ್ 18 ಕನ್ನಡ ವತಿಯಿಂದ 2025-26ನೇ ಸಾಲಿನ ಸಾಹಿತ್ಯ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಆಹ್ವಾನಿಸ್ತಾ ಇದ್ದೀವಿ ವೇದಿಕೆ ಮೇಲೆ ನಡೆದಾಡುವ ಜಾನಪದ ಭಂಡಾರ ಡಾಕ್ಟರ್ ಸಿದ್ದಪ್ಪ ಬಿದರಿ ಅವರು. ಡಾಕ್ಟರ್ ಸಿದ್ದಪ್ಪ ಬಿದ್ರಿ ಅವರು ಶಾಲೆಗೆ ಹೋಗಿದ್ದು 1ನೇ ಕ್ಲಾಸಿಗೆ ಅಷ್ಟೇ, ಬಟ್ ಇವತ್ತು ಜಾನಪದದ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದಪ್ಪ ಬಿದ್ರಿ ಅವರು, ನೀವು ಯಾವುದಾದ್ರೂ ಒಂದು ಚಿಕ್ಕ ವಿಚಾರ ಕೊಡಿ, ಜನಪದ ಪದದಲ್ಲಿ ಒಂದು ಹಾಡನ್ನೇ ಮಾಡಿಬಿಡ್ತಾರೆ. ಅಷ್ಟು ಈಸಿಯಾಗಿ ಅವರ ಬಾಯಲ್ಲಿ ಆ ಪದಗಳು ಹೊರಳುವಂಥದ್ದನ್ನ ನೋಡ್ಬೋದು ನಾವು. ಜಾನಪದ ಲೋಕದಲ್ಲಿ ಅಮರಕಂಠ ಅವ್ರದ್ದು ಆಶುಕವಿ. ಜಾನಪದ ಲೋಕದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ, ಸಾಕಷ್ಟು ಜನರಿಗೆ ಪ್ರೇರಣೆಯಾಗಿದ್ದಾರೆ, ಜೀವಂತ ಪರಂಪರೆಯವರು. ಸಾಹಿತ್ಯ ವಿಭಾಗದಲ್ಲಿ ಈ ವರ್ಷದ ಕನ್ನಡಿಗ ಗೌರವ ಡಾಕ್ಟರ್ ಸಿದ್ದಪ್ಪ ಬಿದರಿ ಅವರಿಗೆ. ಜಾನಪದ ಲೋಕದಲ್ಲಿ ಅವರು ಸಾಕಷ್ಟು ಬಾರಿ ಸಾಕಷ್ಟು ವೇದಿಕೆಗಳನ್ನು ಹಂಚಿಕೊಂಡಿರುವಂತಹ ಸಂದರ್ಭದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ. ಅವರೇ ಸ್ವಯಂ ರಚಿಸಿರುವಂಥದ್ದು, ಪದಗಳನ್ನು ಕಟ್ಟಿ ಹಾಡಿರುವಂಥದ್ದು, ಹಾಗೆ 25 ಬುಕ್ಗಳನ್ನು ಕೂಡ ಬರೆಸಿದ್ದಾರೆ. ಎಷ್ಟು ಉರುತ್ತೀರಪ್ಪ ನೀವು ಉರಿರಿ, ಕೆಬ್ಡ ಕಾಸಿ ಮೇಲೆ ಕಾಡ್ದಾಗ ಕೊಡ್ತಾನೆ ನಿಮಗೆ ಬರೀರಿ. ಕೈಯಾಗ ಐತಂತ ಅಧಿಕಾರ ಮೆರಿಬ್ಯಾಡ್ರಿ, ಒಳ್ಳೆಯವ್ರದಿಲ್ಲ ನಂಗೆ ದರ್ಕಾರ. ಏನು ಮಾಡಿದ್ರು ಸುಮ್ಮನೆ ಇರ್ತಾನೆ, ಮ್ಯಾಲ ಕುಂತಾವ ಕಾಣದಂಗ ಬರಿ ಕೊಟ್ರೆ ಮೈ ಮಾಡಿಸುವ. ಅಧಿಕಾರ ಗತ್ತಿಗೆ ಹತ್ತಿರಪ್ಪ ಮಂದಿ ನಂಜಿಸಿ, ಕುಂತಿರಪ್ಪ ಮಾಡಿ ಮೇಲೆ ಮಾಡಿ ಕಟ್ಟಿಸಿ. ಅಧಿಕಾರ ಕೊಟ್ಟಂಗೊಮ್ಮೆ ಬಂದರ್ ಸಿಟ್ಟ, ಅಧಿಕಾರ ಕೊಟ್ಟಂಗೊಮ್ಮೆ ಬಂದರ್ ಸಿಟ್ಟ, ಒದ್ದ ನಂತರ ಬರಿಗಲಿ ಹೊಕ್ಕಿರಿ ಗಳಿಕಿ ಬಿಟ್ಟ. ಎಷ್ಟು ಉರುತ್ತೀರಿಯಪ್ಪ ನೀವು ಊರಿರಿ, ಕೆಬ್ನ ಕಾಸಿ ಮೇಲೆ ಕಾಲ ಕೊಡ್ತಾನೆ ನಿಮಗೆ ಬರೀರಿ ಅಂತ ಹೇಳ್ತಾ ಒಂದು ನಮ್ಮ ಕನ್ನಡ ನಾಡಿನ ಬಗ್ಗೆ ಎಲ್ಲರೂ ಅದೇ. ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ, ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟರ ಹಾಡ. ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ, ಉದಿಯಾಳಲ್ಲೇ ಸೂರ್ಯ ಮೂಡುವಾಗ ಬಿದ್ದಂಗೋ ಕಿರಣ.
ರಾತ್ರಿ ಆಳ್ಯದಾಗ ಆಕಾಶದೊಳಗೆ ಮೂಡಿದಂಗ ಚಿಕ್ಕಿ ಕನ್ನಡ ತಾಯಿಯನ್ನು ಹೊಗಳ್ಯಾರ ಕವಿಗಳು ಪ್ರೀತಿ ಮನದಾಗುಕ್ಕಿ ಏಸೋ ಜನ್ಮ ನಾ ಹುಟ್ಟಿ ಬಂದರು ಕನ್ನಡ ನಾಡ ಇರಲಿ ಪಂಪರಣ್ಣ ನಂಗ ಕವಿಯ ಬರುವ ಹವ್ಯಾಸ ನನಗಿರಲಿ ಕನಕದಾಸರಂಗ ಹರಿಯ ನಾಮ ಒಂದ ಇರ್ಲಿ ನಾಲಿಗೆ ಮ್ಯಾಗ ಕಟ್ಟಿದ ನುಡಿಯ ಗಟ್ಟ್ಯಂಗ ಉಳಿಲು ಸರ್ವಜ್ಞನಂಗ ಕಾಳಿದಾಸನಂಗ ಕಾವ್ಯವಾಣಿ ಬರಲಿ ನನಗೆ ಮೂಡಿ ಕನ್ನಡಮ್ಮನ ಕರುಣೆಯ ಕಣ್ಣ ಇರಲಿ ನನ್ನ ಜೋಡಿ ಕನ್ನಡ ಭೂಮಿ ವಿದ್ಯಾದ ಎಣ್ಣಿ ತುಂಬಿದಂಥ ಪಣತಿ ಕನ್ನಡ ಭೂಮಿ ವಿದ್ಯಾದ ಎಣ್ಣಿ ತುಂಬಿದಂಥ ಪಣತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ ಬೆಳಗತಾವ ಜ್ಯೋತಿ ಅಂತ ಹೇಳ್ತಾ ಸರ್ವಧರ್ಮದ ಬಗ್ಗೆ ಒಂದು ಹೇಳಿದ್ರು ಸರ್, ನಾವಿದ್ದಂಗೆ ಇರ್ತಾವೆ ನಮ್ಮ ದೇವ್ರ ತೆಗೆದು ಅದಕ್ಕೆ ಜನ ಜಾತಿಗೆ ಆದಿತ್ಯ ಮರಲ್ಲ, ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ, ಹತ್ತಿ ಊರ್ತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವರಿಗೆ ವೈರಿ, ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದರೆ ತೆಳಗೆ ಜಗ್ಗುತ್ತಾರ ಅವ್ರ ಜಾತಿ ಅವ್ರ, ಎಲ್ಲಿ ಹೋದರೂ ಸೇರಿಕೆ ಇಲ್ಲ ಹೋಗು ಬಂಡಿದ ಬಿಚ್ಚತರ್ಕಿ ಇಲ್ಲ, ಜಾತಿ ಜಾತಿ ಒಳಗಿಲ್ಲ ಸೇರಿಕಿ, ಜಾತಿ ಚಪ್ಪರಿಕೆಲ್ಲ ತೂತಿನ ನೆರಕಿ, ಉಳ್ಕ ಹತ್ತಿದಂಗೆ ಹತ್ತಿಯ ಹಣ್ಣ ಮ್ಯಾಲಿ ಚಂದ ಬಾಳ ಜಾತಿಗೆ ಬಣ್ಣ, ಬರುವಾಗ ಬೆಣ್ಣಿಂದ ಬರದಿಲ್ಲ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ, ಜಾತಿ ಬೆಂಡೆ ಹತ್ತಿ ಜನ ಹೊಂಟಾರು, ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ, ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ. ಮೈಸೂರು ಸ್ಯಾಂಡಲ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಹಾಗೇನೆ XLPU ಕಾಲೇಜ್ ಗುರುವಾಯನ್ ಕೆರೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಇದೆ. ದಯಮಾಡಿ ಅದನ್ನು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅಭಿನಂದನೆಗಳು ಸಿದ್ದಪ್ಪ ಬಿದ್ರಿ ಅವರಿಗೆ.